ಬಿಜೆಪಿ ದಳ ಮೈತ್ರಿ ಆಗ್ತಾ ಇದ್ದಂತೆ ಲೋಕಸಭೆ ಚುನಾವಣೆಗೆ ಸಂಸದೆ ಸುಮಲತಾ ಅವರ ನಡೆ ಯಾವ ಕಡೆಗೆ ಅನ್ನುವಂತ ಪ್ರಶ್ನೆ ಇತ್ತು. ಅವರು ಯಾವ ಭಾಗದಿಂದ ಕಣಕ್ಕಿಳಿಯಬಹುದು, ಜೆಡಿಎಸ್ ಜೊತೆ ಕಮಲ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅನ್ನುವಂತ ಕುತೂಹಲಕ್ಕೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ ಕಾಂಗ್ರೆಸ್ ಕಡೆಗೆ ಅಂತ ಯಾಕೆ ಗೌಪ್ಯವಾಗಿಟ್ಟಿರಬಹುದು ಕಾಂಗ್ರೆಸ್ ಪಾಳಿಯ ಇವರ ಹೆಸರನ್ನ ಅಂದ್ರೆ ಆರಂಭದಲ್ಲೇ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ಅವರ ಪಕ್ಷ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಈ ಹಿಂದೆಯೇ ಅವರು ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಪಕ್ಷಕ್ಕೆ ಅವರ ಸೇರ್ಪಡೆ ಬೇಡ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ದಂತೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ರು. ಆ ನಂತರ ಬಿಜೆಪಿಗೆ ನಾನು ಬೆಂಬಲ ಕೊಡ್ತೀನಿ ಅನ್ನುವಂತ ಸೂಚನೆಯನ್ನ ಕೊಟ್ರು. ಬಟ್ ಈ ಬಾರಿಯ ಲೋಕಸಭೆ ಚುನಾವಣೆ ಹೊತ್ತಿಗೆ ಬಿಜೆಪಿ ದಳ ಮೈತ್ರಿ ಆಗ್ತಾ ಇದ್ದಂತೆ ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಈಗ ಅವರ ನಡೆ ಕಾಂಗ್ರೆಸ್ ಎಡೆಗ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದರ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಯ ಲಿಸ್ಟ್ ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಹೆಸರು ಕೂಡ ಇದೆ ಅನ್ನೋದು ಬಹಳ ಸ್ಪಷ್ಟ. ಸ್ವತಃ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಲವು ತೋರ್ತಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ಅವರು ಪಕ್ಷ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಡೆಯಿಂದಲೇ ಅವರೇ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಸೇರ್ತಾರ? ಕಾಂಗ್ರೆಸ್ ಸಂಭಾವ್ಯ ಪಟ್ಟಿಯಲ್ಲಿ ಸುಮಲತಾ ಅಂಬರೀಶ್ ಅವರ ಹೆಸರು ಅಚ್ಚರಿಯಾಗಿ ಸೇರ್ಪಡೆಗೊಂಡಿದೆ. ಏನಿದೆ ಹೆಚ್ಚಿನ ಮಾಹಿತಿ ವಿಜಯ್? ನಾಗೇಂದ್ರ ಬಾಬು, ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂತದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಸುಮಲತಾ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯ ಆಯ್ಕೆ ಸಂಬಂಧಪಟ್ಟಂತೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಏನು ರಾಜ್ಯ ಕಾಂಗ್ರೆಸ್ ಬಹುತೇಕವಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮ ಮಾಡಿ, ಅಂದ್ರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಮಾಡಿ ಏನು ಹೈಕಮಾಂಡ್ ಕೊಟ್ಟಿರುವಂತದ್ದು. ಆ ಲಿಸ್ಟ್ ನಲ್ಲಿ ಮಂಡ್ಯ ಸಂಸದೆ, ಪಕ್ಷೇತರ ಸಂಸದೆ ಬಿಜೆಪಿಯ ಈಗ ಬೆಂಬಲ ಕೊಟ್ಟಿರುವಂತದ್ದು, ಬಿಜೆಪಿಗೆ ಬೆಂಬಲ ಕೊಟ್ಟಿರುವಂತಹ ಸುಮಲತಾ ಅಂಬರೀಶ್ ಅವರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ಈಗಾಗಲೇ ಕೂಡ ಸುಮಲತಾ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ, ಜಿಗಿತಾರೆ ಅನ್ನೋ ಒಂದು ಚರ್ಚೆ ಇತ್ತು. ಆದ್ರೆ ಸುಮಲತಾ ಕಾಂಗ್ರೆಸ್ ಸೇರ್ಪಡೆಗೆ ಒಂದಷ್ಟು ಅಪಸ್ವರ ಮತ್ತು ಅಸಮಾಧಾನ ಉಂಟಾದ ಹಿನ್ನೆಲೆಯಲ್ಲಿ ಅವರ ನಡೆ ಬಿಜೆಪಿ ಹತ್ರ ಹೋಗಿತ್ತು. ಅಂದ್ರೆ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಂತರ ಒಂದಷ್ಟು ಚರ್ಚೆಗಳು ಆರಂಭ ಆಗಿರುವಂತದ್ದು ಮತ್ತು ಸುಮಲತಾಗೆ ಟಿಕೆಟ್ ಇಲ್ಲ ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಈಗಾಗಲೇ ಕೂಡ ಕಾಂಗ್ರೆಸ್ ಸಂಪರ್ಕ ಮಾಡಿರುವಂತದ್ದು, ಕಾಂಗ್ರೆಸ್ ಪ್ರಮುಖ ಮುಖಂಡರ ಜೊತೆ ಸಮಾಲೋಚನೆ ನಡೆಸಿರುವಂತದ್ದು. ಆದ್ರೆ ಸುಮಲತಾ ಅಭ್ಯರ್ಥಿ ಆಗೋ ಸಂಬಂಧಪಟ್ಟಂತೆ ಒಂದಷ್ಟು ನಾಯಕರು ಅಸಮಾಧಾನ ಇದೆ. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಕೂಡ ಸಂಭಾವ್ಯ ಅಭ್ಯರ್ಥಿ ಪಟ್ಟಿಯನ್ನು 21 ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯ ಕಾಂಗ್ರೆಸ್ ಅಂತಿಮ ಮಾಡಿರುವಂತದ್ದು. ಅದರಲ್ಲಿ ಸುಮಲತಾ ಹೆಸರಿರುವಂತದ್ದು. ಸುಮಲತಾ ಸೇರ್ಪಡೆ ಸಂಬಂಧ ಅಂದ್ರೆ ಸುಮಲತಾ ಅಭ್ಯರ್ಥಿ ಯಾವುದು ಕ್ಷೇತ್ರ ಅಂದ್ರೆ ಅವರ ಸೇರ್ಪಡೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೌಪ್ಯವಾಗಿ ಇಟ್ಟಿರುವಂತದ್ದು. ಪ್ರಶ್ನೆ ಇರುವಂತದ್ದು, ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಅಂತಿಮ ಸಂದರ್ಭದಲ್ಲಿ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗುವಂತ ಸಾಧ್ಯತೆ ಇರುವಂತದ್ದು ಚರ್ಚೆ ಸಮಾಲೋಚನೆ ಆಗಿರುವಂತದ್ದು. ಈಗಾಗಲೇ ಕೂಡ ಟಿಕೆಟ್ ಸಂಬಂಧಪಟ್ಟಂತೆ ಅವರ ಒಂದು ಆಪ್ತರು ಮತ್ತು ಅವರು ಸುಮಲತಾ ಅವರು ಕೂಡ ಕಾಂಗ್ರೆಸ್ ನ ಒಂದಷ್ಟು ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಸಿಕ್ಕಿರುತ್ತದೆ. ಇದು ಮೂಲಗಳ ಮಾಹಿತಿ. ಆದ್ರೆ ಸುಮಲತಾ ಅವರು ಈ ಟಿಕೆಟ್ ಇನ್ನೂ ಕೂಡ ಅಂತಿಮಗೊಂಡಿಲ್ಲ, ಇನ್ನೂ ಕೂಡ ಚರ್ಚೆ ಇರುವಂತದ್ದು. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆ ಒಂದು ಕ್ಷೇತ್ರಕ್ಕೆ ಸುಮಲತಾ ಹೆಸರು ಸೇರಿದಂತೆ ಇನ್ನೂ ಇಬ್ಬರು ಹೆಸರು ಇದೆ. ಸುಮಲತಾ ಹೆಸರು ಅಂತಿಮವಾಗಿ ಏನಾದ್ರು ಕೂಡ ಎಲ್ಲವೂ ಕೂಡ ಓಕೆ ಎಂದು ಎಲ್ಲವೂ ಕೂಡ ಸಮಾಲೋಚನೆ ನಡೆಸಿ ಯಾವುದೂ ಕೂಡ ಗೊಂದಲ ಇಲ್ಲದೆ ಸುಮಲತಾ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ. ಆದ್ರೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಚರ್ಚೆ ಜೊತೆಗೆ ಎಲ್ಲವೂ ಕೂಡ ಯಾವುದು ಗೊಂದಲ ಇಲ್ಲದೆ ಎಲ್ಲರೂ ಕೂಡ ಓಕೆ ಅಂದ್ರೆ ಸುಮಲತಾ ಅಭ್ಯರ್ಥಿ ಫೈನಲ್ ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಹೇಳ್ಬೋದಾಗಿದೆ. ನಾಗೇಂದ್ರ ಬಾಬು, ವಿಜಯ್, ಇಲ್ಲಿರುವಂತಹ ಕುತೂಹಲ ಸಂಸದೆ ಸುಮಲತಾ
ಅಂಬರೀಶ್ ಅವರಿಗೆ, ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಕಾಂಗ್ರೆಸ್ ಪಕ್ಷನೇ ಅನಿವಾರ್ಯ ಆಗ್ತಾ ಇದೆಯಾ? ಅಪಸ್ವರದ ಮಧ್ಯದಲ್ಲೂ ಕೂಡ ಪಕ್ಷ ಸೇರ್ಪಡೆಗೆ ಮುಂದಾಗ್ತಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಪಾಳಿಯ ಅಪಸ್ವರವನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ? ಯಾಕೆ ಸಸ್ಪೆನ್ಸ್ ಆಗಿಟ್ಟಿದೆ ಕಾಂಗ್ರೆಸ್ ಪಾಳಿಯ ಅನ್ನೋದು ಪ್ರಶ್ನೆ ಆಗುತ್ತೆ. ಎಕ್ಸಾಕ್ಟ್ಲಿ ಶ್ರುತಿ, ಈಗ ಸುಮಲತಾ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು ಕೂಡ ಆ ಒಂದು ಫಲಿತಾಂಶ ಬಿಜೆಪಿ ಮೇಲೆ ಯಾವುದು ಕೂಡ ಪರಿಣಾಮ ಬೀರಿಲ್ಲ, ಅಂದ್ರೆ ಪಾಸಿಟಿವ್ ಆಗಿ ಯಾವುದು ಕೂಡ ಪರಿಣಾಮ ಬೀರಿಲ್ಲ. ಜೊತೆಗೆ ಸುಮಲತಾ ಅವರು ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಜೊತೆ ಕೂಡ ಕಾಂಗ್ರೆಸ್ ಜೊತೆ ಸೇರುವ ಸಂಬಂಧಪಟ್ಟಂತೆ ತಮ್ಮ ಬೆಂಬಲಿಗ ಅಭ್ಯರ್ಥಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ಕೂಡ ರಹಸ್ಯವಾಗಿ ಉಳಿದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸುಮಲತಾಗೆ ಅನಿವಾರ್ಯ ಆಗಿರುವಂತದ್ದು ಕಾಂಗ್ರೆಸ್. ಯಾಕಂದ್ರೆ ಬಿಜೆಪಿ ಟಿಕೆಟ್ ಕೊಡಿಲ್ಲ ಅಂತಂದ್ರೆ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಪಕ್ಷೇತರ ಅಭ್ಯರ್ಥಿ ನಿಂತರೂ ಕೂಡ ಹಿಂದಿನ ಫಲಿತಾಂಶ ಬರೋದಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಇರುವಂತದ್ದು ರಾಜಕೀಯವಾಗಿ. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಂತರ ಅಲ್ಲಿ ಒಂದು ವೇಳೆ ಜೆಡಿಎಸ್ ಬಹುತೇಕ ಮಂಡ್ಯ ಟಿಕೆಟ್ ಹೋಗುವಂತದ್ದು. ಅಂತ ಸಂದರ್ಭದಲ್ಲಿ ಸುಮಲತಾ ಏನು ಕೂಡ ಮಾಡಲಾಗದಂತ ಪರಿಸ್ಥಿತಿ ಇರುವಂತದ್ದು. ಬಹಳ ಪ್ರಮುಖವಾಗಿ ಬಿಜೆಪಿಗೂ ಕೂಡ ಸುಮಲತಾ ಏನು ಅನಿವಾರ್ಯ ಅಲ್ಲ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸುಮಲತಾ ತಮ್ಮ ರಾಜಕೀಯ ಭವಿಷ್ಯವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರುವಂತದ್ದು, ಅಂದ್ರೆ ಕಾಂಗ್ರೆಸ್ ಹೋಗೋದಕ್ಕೆ ಸುಮಲತಾಗೆ ಅನಿವಾರ್ಯ ಆಗಿರುವಂತದ್ದು. ಆದ್ರೆ ಮಂಡ್ಯ ಸ್ಥಳೀಯವಾಗಿ ಒಂದಷ್ಟು ಅಸಮಾಧಾನ ಇರುವಂತದ್ದು ಸುಮಲತಾ ನಡೆ ಬಗ್ಗೆ ಕಾಂಗ್ರೆಸ್ ಮುಖಂಡರಿಂದ. ಅದು ಸುಮಲತಾ ಜಾಯ್ನಿಂಗ್ ಗೆ ತೊಡಕಾಗಿರುವಂತದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಸುಮಲತಾ ನಡೆ ಒಂದಷ್ಟು ಕುತೂಹಲ ಇರುವಂತದ್ದು. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಕುತೂಹಲ ಕೇಳಿಸ್ತಾ ಇರುವಂತದ್ದು ಈ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಸುಮಲತಾ ಅವರ ಹೆಸರು ಸೇರ್ಪಡೆ ಆಗಿದೆ, ಅಚ್ಚರಿ ಅನ್ನುವಂತೆ ವಿಜಯ್. ಆದ್ರೆ ಈಗಿರುವಂತ ಪ್ರಶ್ನೆ, ಬಿಜೆಪಿ ಬಿಟ್ಟು ಕೈ ಪಡೆಯನ್ನ ಸೇರ್ಪಡೆ ಆಗ್ತಾರ ಸುಮಲತಾ ಅಂಬರೀಶ್ ಅವರು? ಆ ಪ್ರಶ್ನೆ ಇರುವಂತದ್ದು ವಿಜಯ್. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಲ್ಲಿ ಸುಮಲತಾ ಅವರು ಏನು ಜಾಣ ನಡೆಯನ್ನ ಅನುಸರಿಸ್ತಾ ಇರುವಂತ, ಜೊತೆಗೆ ಎಲ್ಲವೂ ಕೂಡ ಓಕೆ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಟಿಕೆಟ್ ಫೈನಲ್ ಆದ ನಂತರ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಗೆ ಜಾಯ್ನ್ ಆಗುವಂಥದ್ದು. ಆದ್ರೆ ಅವೆಲ್ಲ ಇನ್ನೂ ಕೂಡ ಪಕ್ಷದಲ್ಲಿ ಅಂತಿಮ ಆಗಿಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ. ಜೊತೆಗೆ ಒಂದಷ್ಟು ನಾಯಕರು ಅಸಮಾಧಾನ ವ್ಯಕ್ತಪಡ್ತಿರುವಂತ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಬಹಿರಂಗವಾಗಿ ಏನು ಕೂಡ ಹೇಳಲಾಗದಂತ ಪರಿಸ್ಥಿತಿ ಇರುವಂತದ್ದು. ಎಲ್ಲವೂ ಕೂಡ ಸಮಾಲೋಚನೆ ನಡೆಸಿ ಅಂತಿಮವಾಗಿ ಓಕೆ ಅಂದ ನಂತರ ಸುಮಲತಾ ಅವರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗುವಂತದ್ದು. ಆದ್ರೆ ಒಂದಷ್ಟು ಅಸಮಾಧಾನ ಇರುವಂತ ಹಿನ್ನೆಲೆಯಲ್ಲಿ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಮಂಡ್ಯದಲ್ಲಿ ಸ್ವಾಭಿಮಾನಿ ಗೌಡ್ತಿ ಅಂತ ಹೆಸರನ್ನ ಪಡ್ಕೊಂಡಿರುವಂತದ್ದು. ಎಲ್ಲ ಒಂದ್ ಕಡೆ ಈಗ ಸುಮಲತಾ ಅಂಬರೀಶ್ ಅವರಿಗೆ ಸೋಲೋ ಭಯ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಪಕ್ಷಾಂತರ ಪರ್ವನ್ನ ಶುರು ಮಾಡ್ಕೊಂಡ್ರೆ ಹೇಗೆ ಅಂತ? ನಿಕೇಶ್, ಖಂಡಿತವಾಗ್ಲೂ ಕೂಡ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋ ಸಂಬಂಧಪಟ್ಟಂತೆ ಖುದ್ದು ಡಿ.ಕೆ. ಶಿವಕುಮಾರ್ ಅದಕ್ಕೆ ಅಪಸ್ವರ ಎತ್ತಿದ್ರು ಅನ್ನುವಂಥದ್ದು ಕೂಡ ಬಹಿರಂಗವಾಗಿ ಉಳಿತಿಲ್ಲ. ಇದನ್ನೇ ಕೂಡ ಸುಮಲತಾ ಅವರು ಪರೋಕ್ಷವಾಗಿ ಹೇಳಿದ್ರು. ಒಂದಷ್ಟು ರಾಜ್ಯ ಪ್ರಭಾವಿ ಕಾಂಗ್ರೆಸ್ ನಾಯಕರು ನನ್ನ ಸೇರ್ಪಡೆ ಸಂಬಂಧಪಟ್ಟಂತೆ ಅಡೆತಡೆ ಅನ್ನುವಂಥದ್ದು ಕೂಡ ಅವರು ಬಹಿರಂಗವಾಗಿ ಹೇಳಿದ್ರು. ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ಆಗಿನ ರಾಜಕೀಯ ಪರಿಸ್ಥಿತಿಗೂ ಈಗಿನ ರಾಜಕೀಯ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸ ಇರುವಂತದ್ದು. ಅಲ್ಲಿ ಪಕ್ಷೇತರ ಸ್ಪರ್ಧೆ ಮಾಡಿದ್ರು ಕೂಡ ಬಿಜೆಪಿ ಬೆಂಬಲ ಕೊಟ್ಟಿತ್ತು, ಕಾಂಗ್ರೆಸ್ ಕೂಡ ಬಹಿರಂಗವಾಗಿ ಬೆಂಬಲ ಕೊಟ್ಟಿತ್ತು. ಅದರ ಜೊತೆಗೆ ಏನು ಎಲ್ಲ ಒಂದಷ್ಟು ಪಕ್ಷ ಏನು ನಟರಿರ್ಬೋದು, ಆ ರೀತಿ ಎಲ್ಲರೂ ಕೂಡ ಬೆಂಬಲ ವ್ಯಕ್ತಪಡಿಸುವ ಮೂಲಕ ಒಂದು ರೀತಿಯಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ಬೇರೆ ಇರುವಂತದ್ದು. ಜೊತೆಗೆ ಕಳೆದ ಲೋಕಸಭಾ ಚುನಾವಣಾ ಫಲಿತಾಂಶ ಸುಮಲತಾಗೆ ಈ ಬಾರಿ ಮಂಡ್ಯದಲ್ಲಿ ಆ ರೀತಿ ಪರಿವರ್ತನೆ ಅಂದ್ರೆ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರ ಬೆಂಬಲಿಗರು ಯಾರು ಟಿಕೆಟ್ ಕೇಳಿದ್ರು ಅಥವಾ ಸಂಬಂಧಪಟ್ಟಂತೆ ಅವರು ಪ್ರಚಾರ ನಡೆಸಿದ್ರು ಕೂಡ ಇಲ್ಲೂ ಕೂಡ ಬಿಜೆಪಿ ಗೆದ್ದಿರ್ಲಿಲ್ಲ. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸುಮಲತಾ ಈಗ ಪಕ್ಷಾಂತರ ಮಾಡುವುದಕ್ಕೆ ಅಂದ್ರೆ ಪಕ್ಷೇತರವಾಗಿರುವಂತದ್ದು ಕಾಂಗ್ರೆಸ್ ಕಡೆ ಒಲವು ತೋರಿರುವಂತದ್ದು. ಆದ್ರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಪ್ರಬಲ ವಿರೋಧ ಕೂಡ ಇದೆ ಒಂದಷ್ಟು ಮುಖಂಡರುಗಳು. ಈ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಅಳೆದು ತೂಗಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಿಚ್ ಅನ್ನ ರೆಡಿ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಂತೆ ಕೂಡ ಪರಿಸ್ಥಿತಿ ನೋಡ್ಕೊಂಡು ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆ ಆರಂಭ. ಇದು ಕಾಂಗ್ರೆಸ್ ಪಕ್ಷದ ಮೂಲಗಳ ಮಾಹಿತಿನೇ ಆಧರಿಸಿ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.